ಶ್ರೀ ವಡಕರಾಯ ಸ್ವಾಮಿ ದೇವಸ್ಥಾನ ಹಳೇಪೇಟೆ. ಈ ಆಂಜನೇಯ ದೇವಸ್ಥಾನ ಸುಮಾರು 700 ವರ್ಷಗಳ ಇತಿಹಾಸ ಇರತಕ್ಕಂತಹ ದೇವಸ್ಥಾನ. ಏ ಕೃಷ್ಣ ಏ ಮುರಾರೇ ಎಲ್ಲಿ ಮರೆಯಾದ್ಯೋ ಕೃಷ್ಣ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನೀಗ ನಮ್ಮ ದಾವಣಗೆರೆಯ ದುಗ್ಗಮ್ಮ ದೇವಸ್ಥಾನದ ಹತ್ರ ಇರುವ ಹನುಮಂತ ದೇವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ಈ ಒಂದು ಹನುಮಂತ ದೇವಸ್ಥಾನ ಹೇಗಿದೆ, ಇದರ ಇತಿಹಾಸ ಏನಂತ ಕೇಳ್ಕೊಂಡ್ ಬಂದ್ಬಿಡೋಣ. ಅದಕ್ಕೂ ಮೊದಲು ಇದುವರೆಗೂ ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನ ಎಲ್ಲಾ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಈಗ ಹೋಗೋಣ. ನಮ್ಮ ಈ ಹನುಮಂತ ದೇವರ ಒಂದು ದರ್ಶನ ಮಾಡ್ಕೊಂಡು ಬಂದೇ ಬಿಡೋಣ. ಇಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಏನೇನೆಲ್ಲಿದೆ ನಿಮ್ಗೆಲ್ಲ ತೋರಿಸ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ರೋಗಥ ಜಾಡ್ಯಂ ವಾಕ್ಪಟತ್ವಂ ಚ ಹನುಮಸ್ಮರಣಾತ್ ಭವೇತ್. ಶ್ರೀ ವಡಕರಾಯ ಸ್ವಾಮಿ ದೇವಸ್ಥಾನ ಹಳೇಪೇಟೆ. ಈ ಆಂಜನೇಯ ದೇವಸ್ಥಾನ ಸುಮಾರು 700 ವರ್ಷಗಳ ಇತಿಹಾಸ ಇರತಕ್ಕಂತಹ ದೇವಸ್ಥಾನ. ನಮ್ಮ ದಾವಣಗೆರೆ ನಗರದಲ್ಲಿ ಒಂದು ಊರಿನ ಹೊರಭಾಗದಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಬೇಕಂತ ಹೇಳಿ ಊರಿನ ಹಿರಿಯರು ಹಿಂದೆ ಇದ್ದಂಥ ಅರ್ಚಕ ಮನೆತನದವರು ತೀರ್ಮಾನ ಮಾಡಲಾಗಿ ದೇವಸ್ಥಾನವನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂತಹ ಈ ಆಂಜನೇಯನ ಮೂರ್ತಿ ಏನಿದೆ, ಈ ವಿಗ್ರಹ ಇದೇ ಜಾಗದಲ್ಲಿ ಭೂಮಿಯಲ್ಲಿ ಸಿಕ್ಕಂತಹ ವಿಗ್ರಹ. ಈ ವಿಗ್ರಹವನ್ನು ಆಗ ಭೂಮಿಯಲ್ಲಿ ಅಗೀತಿರಬೇಕಾದ್ರೆ, ಕೆಲಸದವರು ಅಗೀತಿರ್ಬೇಕಾದ್ರೆ ಇದು ವಿಗ್ರಹ ಇಲ್ಲಿ ಭಿನ್ನವಾಗಿ ಸಿಕ್ಕಿಬಿಡ್ತು. ಆ ಸಂದರ್ಭದಲ್ಲಿ ಇಲ್ಲಿದ್ದಂತಹ ಈಗಿನ ಪ್ರಧಾನ ಅರ್ಚಕರು ಶ್ರೀ ಅನಿಲ್ ಜೋಯಿಸ್ ಅಂತ ಹೇಳಿ ಅವರ ಮನೆತನದ ಹಿರಿಯ ಪುರುಷರ ಒಬ್ಬರ ಸ್ವಪ್ನದಲ್ಲಿ ಶ್ರೀ ಆಂಜನೇಯ ದರ್ಶನ ಕೊಟ್ಟು ನನ್ನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಂತ ಹೇಳಲಾಗಿ ಅವರು ಈ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತು ಆ ವಿಗ್ರಹವನ್ನು ಕೂಡ ಮಾಡಿಸಿದ್ರಿಂದ ಅದನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಐತಿಹ್ಯಗಳ ಪ್ರಕಾರ ವ್ಯಾಸರಾಜರು ಅಂತ ಹೇಳಿ ನಮ್ಮ ಶ್ರೀ ಕೃಷ್ಣದೇವರಾಯ, ವಿಜಯನಗರ ಸಾಮ್ರಾಜ್ಯದ ಶ್ರೀ ಕೃಷ್ಣದೇವರಾಯನ ಆಸ್ಥಾನ ಗುರುವಾಗಿದ್ದಂತಹ ವ್ಯಾಸರಾಜರು ಸುಮಾರು 732 ಆಂಜನೇಯನನ್ನ ವಿಗ್ರಹವನ್ನು ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ಇಲ್ಲಿರ್ತಕ್ಕಂತಹ ಒಂದು ವಿಗ್ರಹವು ಕೂಡ ಹೌದು. ಇದು ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದಂತಹ ಆಂಜನೇಯನ ವಿಗ್ರಹ. ಈ ವಿಗ್ರಹಕ್ಕೆ ಶಿಖೆ ಮತ್ತು 2 ಕಣ್ಣುಗಳಿರ್ತಕ್ಕಂತಹ ಆಂಜನೇಯನು. ಎಲ್ಲೂ ಕೂಡ ನಿಮ್ಗೆ 2 ಕಣ್ಣಿರೋ ಆಂಜನೇಯ ಸಿಗೋದಿಲ್ಲ. 2 ಕಣ್ಣುಗಳಿದೆ, ಶಿಖೆ ಇದೆ ಮತ್ತು ಬಾಲದಲ್ಲಿ ಗಂಟೆಯನ್ನು ಹೊಂದಿದ್ದಾನೆ. ಅಂತಹ ಈ ವಡಕರಾಯ ಸ್ವಾಮಿಯನ್ನು ಇಲ್ಲಿ ಸುಮಾರು ನಮ್ಮ ದಾವಣಗೆರೆ ನಗರದ ಪ್ರತಿಯೊಬ್ಬ ಜನರು ಕೂಡ ಇಲ್ಲಿಗೆ ಬರ್ತಾ ಇರ್ತಾರೆ. ಪ್ರತಿ ಶನಿವಾರ ಮತ್ತು ನಿತ್ಯದಲ್ಲೂ ಕೂಡ ಇಲ್ಲಿ ಬರ್ತಾರೆ. ಪ್ರತಿನಿತ್ಯ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆ. ಪ್ರತಿ ವರ್ಷ ಹನುಮ ಜಯಂತಿಯಲ್ಲಿ ಆಂಜನೇಯನ ರಥೋತ್ಸವ ಮತ್ತು ಶ್ರಾವಣದಲ್ಲಿ ವಿಶೇಷ ಪೂಜಾದಿಗಳು ಇಲ್ಲಿ ನಡೀತವೆ. ಬಂದಂತಹ ಸಕಲ ಭಕ್ತಾದಿಗಳಿಗೂ ಕೂಡ ಸ್ವಾಮಿ ವಿಶೇಷ ಅನುಗ್ರಹವನ್ನು ಮಾಡಿರ್ತಾನೆ. ಹಾಗಾಗಿ ಸಮಸ್ತ ದಾವಣಗೆರೆ ನಗರದ ಜನತೆ ಶ್ರೀ ಆಂಜನೇಯನ ಆರಾಧನೆಯನ್ನು ನಿತ್ಯವೂ ಮಾಡ್ತಾರೆ ಅಂತ ಹೇಳಿ ಸಮಸ್ತ ದಾವಣಗೆರೆ ನಗರದ ಜನತೆ ಹಾಗೂ ನಾಡಿನ ಜನತೆ ಶ್ರೀ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಕ್ಕೆ ವಿಶೇಷವಾದಂಥ ಅನುಗ್ರಹವನ್ನು ಮಾಡ್ತಕ್ಕಂಥ ಆಂಜನೇಯನಾಗಿದ್ದಾನೆ. ಎಲ್ಲ ಭಕ್ತಾದಿಗಳು ಸ್ವಾಮಿಯ ದರ್ಶನವನ್ನು ಮಾಡಿ ಕೃತಾರ್ಥರಾಗಬೇಕಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ಇಲ್ಲಿಗೆ ಮಾತುಗಳನ್ನು ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ಸ್ವಾಮಿಗಳು ನಮಗೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಸ್ವಾಮಿಗಳಿಗೆ ನಾನು ಧನ್ಯವಾದಗಳು ಅರ್ಪಿಸ್ತೀನಿ. ಜೈ ಆಂಜನೇಯ. ಈ ಒಂದು ದೇವಸ್ಥಾನದ ಬಗ್ಗೆ, ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ನಮ್ಮ ಅರ್ಚಕರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನೀವು ಕೂಡ ಈ ಒಂದು ಹಳೇಪೇಟೆಯ ದೇವಸ್ಥಾನಕ್ಕೆ ಬನ್ನಿ, ನಮ್ಮ ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತೀನಿ. ಜೈ ಆಂಜನೇಯ, ಜೈ ಶ್ರೀರಾಮ್. ಸರಿ.
ಯಾರೇ ಬಂದ್ರೆ ಇಲ್ಲಿ ಐದು ಸುತ್ತ ಹೊಡಿಬೇಕು. ದೀಪ ಹನುಮಪ್ಪನ ಕಂಬ ಇದು. ಓಕೆ, ಉಪ್ಪು ತಗೊಂಬಂದು ಇಲ್ಲಿ ಹಾಕ್ಬೇಕು. ಇಲ್ಲಿ ಉಪ್ಪು ಹಾಕ್ಬೇಕು. ಇಲ್ಲಿ ಉಪ್ಪು ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ. ಶೀತ ಕೆಮ್ಮು ಮೈ ಕರ್ತ ಎಲ್ಲ ಹೋಗುತ್ತೆ. ಮುಗಿತು. ಬಾ ದಾಸಪ್ಪರ್ ಫೋಟೋ ತೆಗೋಣ. ಅವ್ರ ಕಾಲಿ ನಮಸ್ಕಾರ ಮಾಡಿದ್ರೆ ನಮಗೆ ಒಳ್ಳೇದಕ್ಕ. ಇದು ಬಂಕಾಪುರ ಎಲ್ಲವನ್ನ ಒಂದು ಫೋಟೋ ತಕ. 7 ಕೊಳ್ಳದ ಎಲ್ಲವ್ವ ಸೌದತ್ತಿ ಎಲ್ಲವ್ವ. ಸುಬ್ರಹ್ಮಣ್ಯ ಸ್ವಾಮಿ ಇವರು ಅವಳಿ ಜವಳಿ, ಇವರೆಲ್ಲ ಕೊಳ್ಳು ಬಳ್ಳಿ ಬಾಣ. ಇವನು ದೊಡ್ಡನ ಕಾಳಿಂಗ ಸರ್ಪ, ಕಾಳಿಂಗ ಸರ್ಪ. ಇವರು ಅವಳಿ ಜೋಳಿ. ಸೂರ್ಯಚಂದ್ರರೇ ನನ್ನ ಕಣ್ಣುಗಳು ದಿಗ್ಬಾಲಕರೇ. ದುಗ್ಗವ್ ಇಲ್ಲ ಕುತ್ಕೊಂಡವ, ದುಗ್ಗವ್ ಇಲ್ಲದ ಇಲ್ಲದಾರ ಒಳಗಡೆಗೆ ದೊಡ್ಡಾರ. ಪಾತ ನೆಲದಾಗಿಂದ ಬಂದಾರ ಇವ್ರು, ಇಲ್ಲದಾರ ಬಾಣ. ಶ್ರೀಕೃಷ್ಣ ಪರಮಾತ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಇಲ್ಲದಾರ. ಇಲ್ಲೊಬ್ಬನ ಒಳಗದ ನೋಡು, ನಾಗಪ್ಪ. ಫೋಟೋ ತೆಗಿಯಲ್ಲಿ ಒಳಗಡೆ ಅದಾನ. ಅವನು ಕೇಳಂಗಿಲ್ಲ ಕಸ್ಕಂಗಿಲ್ಲ. ನಾಗಪ್ಪ. ಇಲ್ಲ ಒಂದ್ ದೊಡ್ಡನದಾನ. ಇವು ಅಲ್ಲೇ ನೆಲದಾಗಿಂದ ಬಂದ್ರ ಇವು. ಇಲ್ಲೊಬ್ಬನದ ನೋಡು. ಓಕೆ, ಜೈ ಗಣೇಶ, ಜೈ ಗಣೇಶ. ಬಂದೆ 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 ಕೆಲಸ ಐತಿ. ನಡೆ, ಶ್ರೀಕೃಷ್ಣ ಪರಮಾತ್ಮ ಅಲ್ಲದ. ಬಾರವ ಬಂಕಪುರ. ತಡೆಯ ನಿನ್ನ. ಏ ಕೃಷ್ಣ ಏ ಮುರಾರೇ ಎಲ್ಲಿ ಮರೆಯಾದ್ಯೋ ಕೃಷ್ಣ, ಎಲ್ಲಿ ಮರೆಯಾದೆ. ತೇರ್ ಇದು ನಮ್ಮ ವರ್ಷ 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 ತೇರ್. ಬಾ ಬಾ. ರಾಘವೇಂದ್ರ ಬ್ರಹ್ಮ ವಿಷ್ಣು ಮಹೇಶ್ವರ 3 ಕೋಟಿ ಮುಕ್ಕಣ್ಣ ನಮ್ಮಪ್ಪ, ನಮ್ಮಪ್ಪ. ಬಾ. ನವಗ್ರ ನವಗ್ರ ಹೇಳಂಗಿಲ್ಲ, ಏನಂತ್ರ ಅಲ್ಲಿ ಹೇಳೋದು. ಒಳ್ಳೇದ್ ಮಾಡಪ್ಪ. ಓಕೆ ಓಕೆ ಓಕೆ. ಒಂದು ಪಾಪ ಸುಬ್ರಹ್ಮಣ್ಯ ಸ್ವಾಮಿ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲೇ ಸುಬ್ರಹ್ಮಣ್ಯಗೆ ಹೋಗ್ಬೇಕು. ಇವರು ಬಂಕಾಪುರದವ್ರು ಜೋಗಮ್ಮ. ಬಾ ತೆಗೋಣ ತೆಗೋಣ ತೆಗೋಣ. ತಾಯಿ ಮಗಳು ಅನ್ಬೇಕು. ನಮ್ಮ ಮಗಳು ಅನ್ನೋದಿಲ್ಲ ನೋಡಿ. ಅಣ್ಣ ಮುಗಿತ ಡ್ಯೂಟಿ. ಬಾ ಅಣ್ಣ ಹನುಮಪ್ಪ. ಇದಿಷ್ಟು ನಮ್ಮ ದಾವಣಗೆರೆಯ ದುಗ್ಗಮ್ಮ ದೇವಸ್ಥಾನ ಹತ್ರ ಇರುವ ಹನುಮಂತ ದೇವರ ದೇವಸ್ಥಾನವನ್ನು ನಿಮಗೆ ತೋರಿಸಿದ್ದೀನಿ. ಈ ಒಂದು ದೇವಸ್ಥಾನವನ್ನು ನೋಡಿ, ಹಾಗೆ ನಮ್ಮ ಹನುಮಂತ ದೇವರ ಒಂದು ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರ್ಲಿ ಅಂತ ನಾನು ಕೇಳಕಂತೀನಿ. ಜೈ ಆಂಜನೇಯ, ಜೈ ಶ್ರೀರಾಮ್.